ಮಾಜಾಳಿಯಲ್ಲಿರುವಂತಹ ಪ್ರಸಿದ್ಧ ರಾಮನಾಥ ದೇವಸ್ಥಾನದಲ್ಲಿ ಶನಿವಾರ ವಾರ್ಷಿಕ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಬೃಹತ್ ಬಲೂನ್ ಅನ್ನು ಹಾರಿಸುವುದು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ಕಾರ್ತಿಕ ಮಾಸದ 2ನೇ ದಿನದಂದು ನಡೆಯುವಂತಹ ಈ ಜಾತ್ರೆಯಲ್ಲಿ ಸೋಮವಾರ ಬೆಳಗ್ಗೆ ರಾಮನಾಥ ದೇವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಪಲ್ಲಕ್ಕಿಯಲ್ಲಿ ದೇವರ ಭವ್ಯ ಮೆರವಣಿಗೆ ನಡೆಯಿತು. ಈ ವೇಳೆ ಸಹಸ್ರಾರು ಭಕ್ತರು ಪಲ್ಲಕ್ಕಿಗೆ ಆರತಿ ಬೆಳಗಿ ಹೂವು ಹಣ್ಣುಗಳನ್ನು ಅರ್ಪಿಸಿ ಭಕ್ತಿ ಸಮರ್ಪಿಸಿದ್ರು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದಂಥ ಬೃಹತ್ ಗಾತ್ರದ ವಾಫರ್ ಬಲೂನ್ ಬಿಡುಗಡೆಯು ಎಲ್ಲರ ಗಮನ ಸೆಳೆಯಿತು. ಗ್ರಾಮದ ಯುವಕರು ಒಗ್ಗೂಡಿ ಬಲೂನಿನ ಕೆಳಭಾಗಕ್ಕೆ ಬೆಂಕಿಯಿಂದ ಬಿಸಿ ಗಾಳಿಯನ್ನ ತುಂಬಿದ್ರು. ದೇವರ ಪಲ್ಲಕ್ಕಿ ಮೆರವಣಿಗೆ ಬಂದ ಸಂದರ್ಭದಲ್ಲಿ ಬೃಹತ್ ಬಲೂನ್ ಅನ್ನ ಆಕಾಶಕ್ಕೆ ಹಾರಿಬಿಡಲಾಯಿತು. ಸುಮಾರು 12 ಅಡಿ ಉದ್ದದ ಈ ಬೃಹತ್ ಬಲೂನ್ ಅನ್ನು ಹಾರಿಸುವುದು ಶತಮಾನಗಳಿಂದ ನಡೆದು ಬಂದಿರುವಂತಹ ಆಚರಣೆಯಾಗಿದೆ. ಗ್ರಾಮದಲ್ಲಿನ ಯಾವುದೇ ತೊಂದರೆಗಳು ನಿವಾರಣೆಯಾಗಲಿ, ಮುಂದೆ ಕಷ್ಟಗಳು ಬಾರದಂತೆ ರಕ್ಷಣೆ ಸಿಗಲಿ ಮತ್ತು ರೋಗ ರುಜಿನಗಳು ಗ್ರಾಮದಿಂದ ದೂರವಾಗಿ ಸಮೃದ್ಧಿ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಈ ಬಲೂನ್ ಅನ್ನ ಮೇಲಕ್ಕೆ ಹಾರಿಬಿಡಲಾಗ್ತದೆ. ಗ್ರಾಮಸ್ಥರ ನಂಬಿಕೆಯ ಪ್ರಕಾರ ಅವರ ನೋವು, ಕಷ್ಟ, ನಷ್ಟಗಳು ಹೊಗೆಯ ರೂಪದಲ್ಲಿ ಬಲೂನ್ನೊಂದಿಗೆ ಹಾರಿ ಹೋಗಿ ಗ್ರಾಮಕ್ಕೆ ಒಳಿತಾಗ್ತದೆ. ಆಕಾಶದಲ್ಲಿ ಕೆಲ ಹೊತ್ತು ತೇಲಾಡಿದ ನಂತರ ಬಲೂನು ಸಮುದ್ರದಲ್ಲಿ ಬಿದ್ದು ಅದೃಶ್ಯವಾಗ್ತದೆ. ಹೀಗೆ ಬಿದ್ದಲ್ಲಿ ಗ್ರಾಮದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗ್ತವೆ ಎಂಬುದು ಇಲ್ಲಿನ ಜನರ ಅಚಲ ನಂಬಿಕೆಯಾಗಿದೆ. ಈ ವಾಪರ್ ಬಿಡೋ ಮುಖ್ಯ ಉದ್ದೇಶ ಅಂದರೆ ನಮ್ಮ ಒಂದು ಗ್ರಾಮದಲ್ಲಿ ಇರುವಂಥ ಯಾವುದೇ ಕಷ್ಟ ನಷ್ಟಗಳನ್ನು ಆ ಒಂದು ಇರ್ತಲ್ಲ ಅದನ್ನು ಉರಿದು ಹೋಗಿ ಬಗೆಯ ಮುಖಾಂತರ ಹೋಗಿ ನಮ್ಮ ಒಂದು ಗ್ರಾಮಸ್ಥರಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಇರಲಿ ಅನ್ನೋಂಥ ದೇವರಲ್ಲಿ ಪ್ರತಿಯೊಬ್ಬರು ಈ ಜಾತ್ರೆಯನ್ನು ಎಲ್ಲ ಗ್ರಾಮಸ್ಥರು ಕೂಡಿ